ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ನ್ಯೂಸ್ 24x7. ನಾನು ಲಕ್ಷ್ಮಿ. ಇವತ್ತಿನ ನಮ್ಮ ಪಬ್ಲಿಕ್ ಗ್ರೌಂಡ್ಸ್ ನಲ್ಲಿ ಅಪಘಾತದ ಬಗ್ಗೆ ನಾವು ಪಬ್ಲಿಕ್ ಒಪಿನಿಯನ್ ಕೇಳೋಣ ಬನ್ನಿ. ಅಪಘಾತದ ಬಗ್ಗೆ ಯಾವ ರೀತಿ ಅವೇರ್ನೆಸ್ ನ ಮೂಡಿಸಬಹುದು ಸರ್? ಅಪಘಾತಗಳು ಫಸ್ಟ್ ನೀವು ತಡೆ ಹಿಡಿಬೇಕಾಗಿರೋದು ಈ ಹೋಲ್ಸ್ ಪ್ಯಾಥೋಲ್ಸ್ ಎಲ್ಲ ಕ್ಲೋಸ್ ಮಾಡಬೇಕು. ಈಗ ಮಳೆಗಾಲ ಸ್ಟಾರ್ಟ್ ಆದ್ರೂ ಕೂಡ ಅದನ್ನ ಪ್ಯಾಥೋಲ್ಸ್ ಎಲ್ಲ ಮುಚ್ಚೇ ಇಲ್ಲ. ಸೊ ಅದರಿಂದ ಒಂದು ಅಪಘಾತ ಆಗುತ್ತೆ. ಮತ್ತೊಂದು ಇನ್ನು ಸಿಗ್ನಲ್ಸ್ ಕರೆಕ್ಟ್ ಜಾಗ ಸಿಗ್ನಲ್ಸ್ ಇಲ್ಲ. ಈ ಎಕ್ಸಾಂಪಲ್ ಇಲ್ಲೇ ಕೂಡ ಎಷ್ಟೊಂದು ಅಪಘಾತಗಳಾಗೋ ಚಾನ್ಸಸ್ ಇದೆ. ಇಲ್ಲಿಂದ ಆ ಕಡೆ ಹೋಗ್ತಾರೆ, ಆ ಕಡೆಯಿಂದ ಈ ಕಡೆಗೆ ಬರ್ತಾರೆ. ಯಾರಿಗೂ ಇಲ್ಲಿಂದ ಹೋಗ್ಬೇಕು ಅವೇರ್ನೆಸ್ ಇಲ್ಲ. ಸಿಗ್ನಲ್ ಹಾಕ್ಬೇಕಾಗತ್ತೆ, ಇಲ್ಲಾಂದ್ರೆ ಯಾರೋ ಟ್ರಾಫಿಕ್ ಪೊಲೀಸ್ ಅವ್ರು ಇರಬೇಕಾಗುತ್ತೆ. ಪೀಕ್ ಅವರ್ಸ್ ಅಲ್ಲಿ, ಈಗ ಸ್ಕೂಲ್ ಟೈಮಲ್ಲಿ ಆಗ್ಬೋದು, ಆಫೀಸ್ ಅವರ್ಸ್ ಅಲ್ಲಿ ಆಗ್ಬೋದು, ಆ ಥರ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಅಲ್ಲಿಂದ ಅಪಘಾತಗಳು ಸ್ಟಾಪ್ ಮಾಡ್ಬೇಕಾದ ಚಾನ್ಸಸ್ ಇರುತ್ತೆ. ಒಟ್ಟಾರೆಯಾಗಿ ಸಮಾಜಕ್ಕೆ ಈ ಅಪಘಾತದ ಬಗ್ಗೆ ನಿಮ್ಮ ಮೆಸೇಜ್ ಏನು ಸರ್? ಸರ್, ಎಲ್ಲರೂ ಒಟ್ಟಾಗಿ ಇದನ್ನ ಅಪಘಾತ ನಿಲ್ಲಿಸಬೇಕಾಗತ್ತೆ. ಇವನ್ ನಮ್ಮ ಪಬ್ಲಿಕ್ ಕೂಡ ಅದ್ರ ಬಗ್ಗೆ ಇದು ಯೋಚನೆ ಮಾಡ್ಬೇಕಾಗತ್ತೆ. ಹುಷಾರಾಗಿ ಗಾಡಿ ಓಡಿಸ್ಬೇಕು, ಟ್ರಾಫಿಕ್ ರೂಲ್ಸ್ ಪಾಲಿಸ್ಬೇಕು. ಅದಾದ್ಮೇಲೆ ಗೌರ್ಮೆಂಟ್ ಕೂಡ ಅದನ್ನ ಅರ್ಥ ಮಾಡ್ಕೊಂಡು ತಿಳಿಸ್ಬೇಕು. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.